ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವಪ್ರತೀಕದಲ್ಲಿ 10ನೇ ಸಂಧಿ 18ನೇ ಪದ್ಯ. ಬುದ್ಧಿ ವಿದ್ಯಾಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ. ಮಧ್ವವಲ್ಲಭ ತಾನೆ ಹೃದಯೊಳಿದ್ದು ನುಡಿದಂದದಲ್ಲಿ ನುಡಿದೆ ಅಬದ್ಧಗಳ ನೋಡದಲೆ ಕಿವಿಗೊಟ್ಟಾಲಿಪುದು ಬುಧರು. ತಮ್ಮ ವಿನಯವನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಪರಮಾತ್ಮ ಬಿಂಬ, ಸರ್ವದೇವೋತ್ತಮನಾಗಿರುವಂತಹ, ಸರ್ವೇಷ್ಠನಾಗಿರುವಂತಹ, ಸರ್ವತಂತ್ರ ಸ್ವತಂತ್ರನಾದಂಥ ಪರಮಾತ್ಮನೇ ಬಿಂಬನಾಗಿ ನನ್ನಲ್ಲಿ ನಿಂತು ನುಡಿಸಿದಂತೆ ನಾನು ನುಡಿತಾ ಇದ್ದೇನೆ. ಭಗವತ್ ಪ್ರೇರಣೆಯಿಂದ ಇದು ಹೇಳ್ತಾ ಇದ್ದೇನೆ. ವಿನಯ ಎಷ್ಟು ಇದೆ ನೋಡಿ. ಬುದ್ಧಿ ವಿದ್ಯಾಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ. ತತ್ವ ಸುಪದ್ಧತಿ ತಿಳಿದ ಮಾನವಲ್ಲ. ಜ್ಞಾನಿಗಳ ಹತ್ರ ಹೋಗಿ ಓದಿದ್ದಾರೆ ಅವರು. ವರದೇಂದ್ರ ಹತ್ರ ಅಭ್ಯಾಸ ಮಾಡಿದ್ದಾರೆ, ಸುಧಾಂತ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ರಾಯರ ಅನುಗ್ರಹ ಅವರ ಮೇಲಾಗಿದೆ. ಪರಮಾತ್ಮ ತಾನೇ ಬಂದು ತಿರುಪತಿಯಲ್ಲಿ ತನ್ನ ಕೈಯಿಂದಲೇ ಅವರಿಗೆ ಊಟ ಮಾಡಿಸಿದ್ದಾನೆ. ಗೋಪಾಲದಾಸರ ಅನುಗ್ರಹವಿದೆ. ಆದರೆ ಇಲ್ಲಿ ವಿನಯವನ್ನು ತೋರಿಸ್ತಾ ಇದ್ದಾರೆ. ಮಧ್ವವಲ್ಲಭ ನೋಡ್ರಿ, ವಾಯುದೇವರನ್ನು ಮರೆಯಬೇಡಿ. ಅದಕ್ಕೆ ಮಧ್ವವಲ್ಲಭ, ಮಧ್ವ ಅಂತ ಮೊದಲೇ ಹೆಸರು ತೆಗೆದುಕೊಂಡ್ರಿ. ಜಗತ್ತಿಗೆ ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ತಾನೇ ಹೃದಯದಲ್ಲಿ ನಿಂತು ಸರ್ವತಂತ್ರ ಸ್ವತಂತ್ರನಾದಂತಹ, ಸರ್ವಸ್ವಾಮಿಯಾದಂತಹ ಪರಮಾತ್ಮ ನನ್ನ ಹೃದಯದಲ್ಲಿ ನಿಂತು ಅವನಿಗೆ ಹೇಗೆ ನುಡಿಸಿದ್ದಾನೋ ಅದನ್ನು ನುಡಿದಿದ್ದೇನೆ. ಬುಧರು, ಜ್ಞಾನಿಗಳು ಇದರಲ್ಲಿ ಏನಾದರೂ ತಪ್ಪಿದ್ದರೆ, ತಪ್ಪಿಲ್ಲೇ ಇಲ್ಲ, ತಪ್ಪಿದ್ದರೆ ಅದನ್ನು ಬಿಟ್ಟು ಒಳ್ಳೆಯದೇನಿದೆ ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ದೇವದೇವೇಶನಾಗಿರುವಂತಹ, ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ನುಡಿಸಿದಂತೆ ನುಡಿದಿದ್ದೇನೆ ಅಂತ ಹೇಳ್ತಾರೆ. ಸಂಕ್ಷಿಪ್ತವಾಕ್ಯೈ ಮೈಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಕ್ಯೈ ಮೈಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಪಂಡಿತಾಚಾರ್ಯ ಹೇಳಿದಂತೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನೋ ನಾನು ತಿಳಿದಷ್ಟು ಹೇಳ್ತಾ ಇದ್ದೇನೆ, ಕೇವಲ ಭಗವತ್ ಪ್ರೇರಣೆಯಿಂದ ಹೇಳ್ತಾ ಇದ್ದೇನೆ. ಮೊದಲು ಜಗತ್ತಿಗೆ ಗುರುಗಳಾಗಿರುವಂತಹ ಮಧ್ವಾಚಾರ್ಯ ಸ್ಮರಣೆ ಮಾಡಿ, ಅವರ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡಿ ಇದನ್ನು ಬರಿತಾ ಇದ್ದೇನೆ ಅಂತ ಹೇಳ್ತಾರೆ. ಅದನ್ನೇ ತತ್ವಸ್ವಾಲಿ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಗುರುಗಳ ಪಾದ ಒಮ್ಮೆ ನೆನೆಯಲು ಜನ್ಮ ಜನ್ಮ ಕೃತ ಪಾಪ ಪರಿಹಾರ. ಜನ್ಮ ಜನ್ಮ ಕೃತ ಪಾಪ ಪರಿಹಾರವಾಗಿ ಸದ್ಬ್ರಹ್ಮ ಪದದಲ್ಲಿ ಸುಖಿಸೋರು. ನಮ್ಮ ಗುರುಗಳು ಯಾರು? ಜಗತ್ತಿಗೆ ಗುರುಗಳಾಗಿರುವಂತಹ ಮಧ್ವಾಚಾರ್ಯರು. ಯಾರು ಮಧ್ವಾಚಾರ್ಯರನ್ನು ನೆನೆಸುತ್ತಾರೆಯೋ, ಅವರ ಪಾದದಲ್ಲಿ ಭಕ್ತಿಯನ್ನು ಮಾಡುತ್ತಾರೆಯೋ ಅಂಥವರು ಪಾಪವನ್ನು ಪರಮಾತ್ಮ ಪರಿಹಾರ ಮಾಡ್ತಾನಂತೆ. ಪರಿಹಾರ ಮಾಡಿ ಅವರನ್ನು ಸಂತೋಷಪಡ್ತಾನೆ, ಅನುಗ್ರಹ ಮಾಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಅದೇ ಹೇಳಿದ್ರು. ನೀ ಏನು ಕೇಳಿದ್ರೇನು, ಏನು ಓದಿದ್ರೇನು, ಏನು ಮಾಡಿದ್ರೇನು, ಮೊದಲು ಪರಮಾತ್ಮನ ಸೃಷ್ಟ್ಯಾದಿ ಇದನ್ನು, ಮಹಿಮೆಯನ್ನು ಸಂತೋಷದಿಂದ ಭಕ್ತಿಯಿಂದ ನೆನೆದು ಅವನ ಸ್ಮರಣೆ ಮಾಡದೇ ಇದ್ದರೆ ನೀ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಗುರುಗಳನ್ನು ಮೊದಲು ಗುರುಗಳಿಗೆ, ನಂತರ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನೇ ಹೇಳಿದಂತೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ.
ಕಬ್ಬಿನೊಳಗಿಹ ರಸವಿದಂತನಿಗೆ ಹಬ್ಬಬಲ್ಲು ದೇವ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆದವಗೆ ಈ ಹರಿಕಥಾಮೃತವು ಲಭ್ಯವಾಗದು ಹರಿಪದಾಬ್ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗ ಆಡುವವಗಲ್ಲದಲೇ. ನೋಡಿ ಎಷ್ಟು ಚೆನ್ನಾಗಿ ದೃಷ್ಟಾಂತವನ್ನು ಹೇಳ್ತಾರೆ. ಕಬ್ಬಿನೊಳಗಿಹ ರಸ, ಕಬ್ಬನ್ನು ಅಗೆದು ತಿನ್ನಬೇಕಾಗಿದ್ದರೆ, ಆ ರಸ ಪಡಿಬೇಕಾಗಿದ್ದರೆ ವಿದಂತ ಹಲ್ಲಿಲ್ದವನಿಗೆ ಸಾಧ್ಯ ಏನು? ಹಲ್ಲು ಇರದೇ ಇರುವವನು ಆ ಕಬ್ಬಿನ ರಸ ಅವನಿಗೆ ಹೆಂಗೆ ಗೊತ್ತಾಗುತ್ತೆ? ಅದೇ ರೀತಿಯಾಗಿ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ, ಭಾಗ್ಯ ದುಡ್ಡಿನ ಮದದಲ್ಲಿ ಮೈ ಮರೆದವನಿಗೆ, ಯೌವನ ತನ್ನ ರೂಪ ಯೌವನ ಇತ್ಯಾದಿಗಳಲ್ಲಿ ಆ ಅಹಂಕಾರದಲ್ಲಿ ಮೈ ಮರೆತವನಿಗೆ ಈ ಹರಿಕಥಾಮೃತ ಸಾರ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಅಹಂಕಾರವನ್ನು ಬಿಟ್ಟು ವಿನೀತನಾಗಿ ಗುರುಗಳ ಸ್ಮರಣೆಯನ್ನು ಮಾಡಿ, ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ಭಕ್ತಿಯಿಂದ ಏಕಮನಸ್ಸಿನಿಂದ ಪರಮಾತ್ಮ ನೀನು ಸರ್ವೋತ್ತಮ, ವಾಯುದೇವರೇ ನೀವು ಜೀವೋತ್ತಮರು, ನೀವೇ ನನಗೆ ಅನುಗ್ರಹ ಮಾಡಿ ಇದರಲ್ಲಿರುವ ಅರ್ಥವನ್ನು ತಿಳಿಸಿಕೊಡಿ, ಅಷ್ಟೇ ಅಲ್ಲ ಅದನ್ನು ನೆನಪಿರುವಂತೆ ಮಾಡಿ, ಹರಿಪದಾಬ್ಜದಲ್ಲಿ ಹಬ್ಬಿದ ಅತಿ ಭಕ್ತಿರಸ ಅಂತ ಹೇಳಿ ಸದ್ಭಕ್ತಿರಸ ಉಂಡುಬ್ಬಿ ಕೊಬ್ಬಿ. ನೋಡ್ರಿ, ಪರಮಾತ್ಮನ ಪಾದದಲ್ಲಿ ಆ ಭಕ್ತಿ ರಸ, ಸದ್ಭಕ್ತಿ ರಸ, ಅದನ್ನು ಪಾನ ಮಾಡಿ ಆ ಸಮುದ್ರದಲ್ಲಿ, ಪರಮಾತ್ಮನ ಗುಣ ಸಮುದ್ರದಲ್ಲಿ ಓಡಾಡುವವನಿಗೆ, ಅದರಲ್ಲಿ ಮರೆತವನಿಗೆ ಈ ಹರಿಕಥಾಂಸಾರ ರುಚಿಸುತ್ತದೆ ಅಂತ ಹೇಳ್ತಾರೆ. ವಿದಂತ ಅಂದರೆ ಹಲ್ಲು ಇರದೆ ಒಂದರ್ಥ, ಇನ್ನೊಂದರ್ಥ ಹೇಳ್ತಾ ಇದ್ದಾರೆ. ದಾಮ್ಯತೀತಿದಂತಹ ವಿಷಯಾದಿಗಳಿಂದ ಲೋಲುಪನಾಗಿ ಇಂದ್ರಿಯಗಳನ್ನು ದಮನ ಮಾಡಿ ಉಪಶಮನ ವಿಶಿಷ್ಟನಾಗದೇ ಇರುವವನು, ಅಂಥವನಿಗೆ ಹರಿಕಥಾಂಸಾರ ರುಚಿಸೋದಿಲ್ಲ. ಆದ್ದರಿಂದ ಭಗವತ್ ತತ್ವ, ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ ಮುಂತಾದ ಸ್ವಉಚಿತ ಕರ್ಮಗಳನ್ನು ಆಚರಿಸುತ್ತಾ ಚಿತ್ತಶುದ್ಧನಾಗಿ ವಿಷಯ ತೃಷೆಯನ್ನು ಬಿಟ್ಟು ಅವನೇ ತತ್ವೋಪದೇಶಕ್ಕೆ, ಹರಿಕಥಾಮೃತಕ್ಕೆ ಅರ್ಥ ಅಂತ ಹೇಳಿ ಉಪನಿಷತ್ತುಗಳಲ್ಲೂ ಹೇಳಿದೆ. ಅದನ್ನೇ ಇಲ್ಲಿ ದಾಸರು ನಮಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದೇ ಮನಸ್ಸಿನಿಂದ ಭಕ್ತಿಯಿಂದ ಆ ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಖಗವರ ಧ್ವಜನಂಗ್ರಿ ಭಕುತಿಯ ಬಗೆಯ ನರೆಯದ ಮಾನವರಿಗಿದು ಒಗಟಿನಂದದಿ ತೋರು ತೆಪ್ಪದು ಎಲ್ಲ ಕಾಲದಲ್ಲೇ. ತ್ರಿಗುಣವರ್ಜಿತ ನಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ವಿಜ್ಞಾನ ಸುಖವೆತ್ತವರ ರಕ್ಷಿಪುದು. ಖಗವರ, ಖಗ ಅಂತಂದರೆ ಪಕ್ಷಿ, ಅದರಲ್ಲಿ ಶ್ರೇಷ್ಠನಾಗಿರುವಂತಹ ಗರುಡ ಪಕ್ಷಿ, ಅವನನ್ನು ಏರಿಕೊಂಡು ಬಂದಂತಹ, ಅವನನ್ನೇ ವಾಹನವಾಗಿ ಮಾಡಿಕೊಂಡಿರುವಂತಹ ಪರಮಾತ್ಮನ ಪಾದಕಮಲದಲ್ಲಿ ಭಕ್ತಿ ಇಲ್ಲದೇ ಇರುವ ಮನುಷ್ಯನಿಗೆ ಈ ಹರಿಕಥಾಂಸಾರ ಒಗಟಿನಂದ ತೋರಿಸ್ತು. ಏನು ಗೊತ್ತಾಗ್ತಾ ಇಲ್ಲಪ್ಪ, ಅರ್ಥ ಆಗ್ತಾ ಇಲ್ಲಪ್ಪ, ಎಲ್ಲ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಭಕ್ತಿ ಇದ್ದವರಿಗೆ ಈ ಹರಿಕಥಾ ಅಮೃತ ಸಾರ ಆ ಹೆಸರೇ ಕೊಟ್ಬಿಟ್ಟಿದ್ದಾರೆ. ಪರಮಾತ್ಮನ ಕಥೆಯ ಎಂಬುವಂತಹ ಅಮೃತ, ಅದರ ರುಚಿ ಯಾರಿಗೆ? ಭಕ್ತರಿಗೆ ಸಿಕ್ಕತ್ತೆ. ಉಳಿದವರಿಗೆ ಒಗಟಿನಂದಿ ತೋರು ತಿಪ್ಪದು ಎಲ್ಲ ಕಾಲದಲ್ಲಿ. ಭಕ್ತಿ ಇಲ್ಲದೇ ಇದ್ದರೆ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೇ ಇರುವವನಿಗೆ, ಅಂತಹ ಮನುಷ್ಯನಿಗೆ ಈ ಹರಿಕಥಾಂಸಾರ ಒಗಟಿನಂತೆ ತೋರುತ್ತಂತೆ. ಏನೋ ಗೊತ್ತೇ ಆಗ್ತಾ ಇಲ್ಲಪ್ಪ, ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ, ನಡಿ ಹೋಗಕ್ಕಲ್ಲ. ಭಕ್ತಿ ಇದ್ದವರಿಗೆ ಅದು ಸಂತೋಷವನ್ನು ಕೊಡುತ್ತಂತೆ. ತ್ರಿಗುಣವರ್ಜಿತ ನಮಲ ಗುಣಗಳ, ಸತ್ವರಜ ತಮೋಗುಣಗಳಿಂದ ದೂರನಾಗಿರುವಂತಹ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ
ಅಮಲ ಗುಣಗಳು. ಅಂತಹ ಪರಮಾತ್ಮನ ಪ್ರತಿಯೊಂದು ಗುಣವೂ ಅಮಲವೇ ಆಗಿದೆ, ಶುದ್ಧವೇ ಆಗಿದೆ, ದೋಷರಹಿತವಾಗಿದೆ, ನಿರ್ದೋಷವಾಗಿವೆ. ಅಂತಹ ಪರಮಾತ್ಮನ ಗುಣಗಳನ್ನು ಹೊಗಳಿ ಸಂತೋಷದಿಂದ ಅದನ್ನು ಹೊಗಳಬೇಕಂತೆ, ಸಂತೋಷ ಪಡಬೇಕಂತೆ. ಅವರೇ ಭಾಗವತರು. ಅಂತಹ ಭಾಗವತರಿಗೆ ಈ ಹರಿಕಥಾಂಸಾರ ಭಕ್ತಿಯನ್ನು ಕೊಡುತ್ತೆ. ವಿಶೇಷ ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನವನ್ನು ತಂದುಕೊಡುತ್ತೆ, ಜೊತೆಗೆ ಸುಖವನ್ನೂ ತಂದುಕೊಡುತ್ತೆ, ಜೊತೆಗೆ ರಕ್ಷಣೆಯನ್ನು ಮಾಡುತ್ತಾನೆ ಪರಮಾತ್ಮ. ರಕ್ಷಣೆ ಮಾಡಿಯೇ ಮಾಡ್ತಾನೆ. ಅದರಿಂದ ಭಕ್ತಿಯ ರೀತಿಯನ್ನು ತಿಳಿಯದವನಿಗೆ ಈ ಶಾಸ್ತ್ರ ಒಗಟಿನಂತೆ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಅನೇಕ ರಹಸ್ಯ ಪ್ರಮೇಯಗಳಿಂದ ಕೂಡಿದೆ. ಇದನ್ನು ಗುರುಗಳ ಉಪದೇಶದಿಂದ ಸರಿಯಾಗಿ ಅಧ್ಯಯನ ಮಾಡುವುದರಿಂದ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಸಿಗ್ತದೆ. ಪರಮ ಭಾಗವತರಿಗೆ ಈ ಹರಿಕಥಾಮೃತ ಇನ್ನೂ ಹೆಚ್ಚಿನ ಭಕ್ತಿಯನ್ನು, ಇನ್ನೂ ಹೆಚ್ಚಿನ ವಿಶೇಷ ಜ್ಞಾನವನ್ನು, ದೃಢ ಭಕ್ತಿಯನ್ನು, ಅತಿಶಯವಾದ ಆನಂದವನ್ನು ತಂದುಕೊಡುತ್ತಂತೆ. ಹರಿಕಥಾಮೃತ ಸಾರದಲ್ಲಿ ಆಸಕ್ತರಾಗಿರುವಂತಹ ಅಂತಹ ಭಾಗವತರನ್ನು ಜೀವನದಲ್ಲಿ ಆಗಾಗ್ಗೆ ಒದಗುತ್ತಿರುತ್ತವೆ. ವಿಪತ್ ಪರಂಪರೆಗಳು ಬರ್ತಾ ಇರುತ್ತೆ. ಅದನ್ನು ಪರಮಾತ್ಮ ನಿವಾರಣೆ ಮಾಡಿ ರಕ್ಷಿಸ್ತಾನಂತೆ. ಆದ್ದರಿಂದ ಹೇಗೆ ಒಂದು ಮಗು ತನ್ನ ತಾಯಿಗೆ ಒಪ್ಪಿಸಿಕೊಂಡಿದೆಯೋ ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಆ ಪರಮಾತ್ಮನಿಗೆ ನಿನ್ನನ್ನು ಒಪ್ಪಿಸಿಕೊ, ಅವನ ಮಹಿಮೆಯಲ್ಲಿ ಇರು, ಅವನು ಹೇಳಿದಂತೆ ನಡೆ. ಆಗ ಪರಮಾತ್ಮ ನಿನಗೆ ಹೆಜ್ಜೆ ಹೆಜ್ಜೆಗೂ ಬಂದು ರಕ್ಷಣೆ ಮಾಡ್ತಾನೆ. ಹಿಂದೆ ಮಾಡಿದ್ದಾನೆ, ಈಗ ಮಾಡ್ತಾ ಇದ್ದಾನೆ, ಮುಂದೆ ಮಾಡೋನಿದ್ದಾನೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ದರಿಂದ ಭಕ್ತಿಯಿಂದ ಹರಿಕಥಾಮೃತ ಸಾರವನ್ನು ಕೇಳಿ ಈ ಅಮೃತವನ್ನು ಪಾನ ಮಾಡಿ ಪರಮಾತ್ಮ ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ, ಮುಂದೆಯೂ ಮಾಡುತ್ತಾನೆ. ಪರಮತತ್ವರಹಸ್ಯವಿದು ಭೂಸುರರು ಕೇಳುವುದು ಸಾದರದೆ, ನಿಷ್ಠುರಿಗಳಿಗೆ ಮೂಢರಿಗೆ ಪಂಡಿತ ಮಾನಿ ಭಿಷುಣರಿಗೆ ಅರಸಿಕರಿಗಿದು ಪೇಳುವುದಲ್ಲ ಅನವರತ ಭಗವತ್ಪಾದ ಯುಗುಳಾಂಬುರಹ ಮಧುಕರ ನೆನೆಸುವವರಿಗದಿ ಅರುಪು ಮೋದದಲ್ಲಿ. ಯಾರಿಗೆ ಉಪದೇಶ ಮಾಡಬೇಕು, ಯಾರು ಇದನ್ನು ಕೇಳಬೇಕು ಹೇಳಿದ್ರು. ಹಿಂದಿನದ್ರಲ್ಲಿ ಹೇಳಿದ್ರು, ಭಕ್ತಿ ಇದ್ದವನೇ ಇದನ್ನು, ಅವನಿಗೆ ಸಂತೋಷ ಆಗತ್ತೆ ಅಂತೇಳಿ. ಅನಧಿಕಾರಿಗಳಿಗೆ ಇದನ್ನು ಹರಿಕಥಾಂಸಾರ ಹೇಳಲಿಕ್ಕೆ ಹೋಗಬೇಡ. ಯಾವಾಗಲೂ ನಾವು ಹೇಳ್ತೇವೆ, ಒಂದು ಎನ್ವೈರ್ನಮೆಂಟ್ ಇರಬೇಕು. ಆ ವಾತಾವರಣ ಇತ್ತು ಅಂದರೆ ಹೇಳುವವನಿಗೂ ಮನಸ್ಸು ಬರುತ್ತೆ, ಕೇಳುವವನಿಗೂ ಅದು ಅರ್ಥವಾಗತ್ತೆ, ಮನಸ್ಸಿನಲ್ಲಿ ಕೂಡುತ್ತೆ. ನಿಂತಾಗ ಕೂತಾಗ ಸ್ವಲ್ಪ ಸಮಯ ಇದೆ, ಏನಾದ್ರು ಹೇಳ್ರಿ. ಅದರಿಂದ ಇಲ್ಲಿ ಹೇಳ್ತಾರೆ, ಪರಮರ ತತ್ವರಹಸ್ಯ ಹರಿಕಥಾಮೃತ ಸಾರ ಅನ್ನುವ ಈ ಗ್ರಂಥ ಅತ್ಯುತ್ತಮವಾಗಿರುವಂತಹ ಗ್ರಂಥ, ಪರಮಾತ್ಮನ ತತ್ವಗಳನ್ನು ಹೇಳುವಂತಹ ಗ್ರಂಥ. ಭೂಸುರರು ಕೇಳುವುದು ಸಾದರದೆ. ಭೂಸುರರು ಭೂಮಿಯ ದೇವತೆಗಳಾಗಿರುವಂತಹ ಭಕ್ತರು. ದೇವತೆಗಳಿಗೆ ಯಾವಾಗಲೂ ಪರಮಾತ್ಮನ ಕಥೆಯಲ್ಲಿಯೇ ಆಧಾರ. ಅದೇ ಅವರಿಗೆ ಅಮೃತ. ಅದೇ ಅಮೃತವನ್ನು ಸದಾ ಸದಾ ಪಾನ ಮಾಡ್ತಿರ್ತಾರೆ. ಆದ್ದರಿಂದ ಭೂಮಿಯಲ್ಲಿರುವಂತಹ ಹರಿಯ ಭಕ್ತರು ಇದನ್ನು ಆದರದಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಈ ರಸಪಾನವನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಿಷ್ಠುರಿಗಳಿಗೆ, ನೋಡ್ರಿ ಹೆಂಗೆ ಹೇಳ್ತಾ ಇದೆ, ನಿಷ್ಠುರಿಗಳಿಗೆ. ಕೆಲವರು ಇರ್ತಾರೆ, ಬಾಯಿಗೆ ಬಂದದ್ದು ಮಾತಾಡ್ತಾ ಇರ್ತಾರೆ, ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡುವಂತಹ ಮಾತುಗಳನ್ನ ಆಡ್ತಾ ಇರ್ತಾರೆ. ಅಂಥವರಿಗೆ ಇದನ್ನು ಹೇಳಲಿಕ್ಕೆ ಹೋಗಬೇಡಿ.
ಮೂಢರಿಗೆ, ಮೂರ್ಖರಿಗೆ ಹೇಳಿಕ್ಕೆ ಹೋಗಬೇಡಿ. ಪಂಡಿತಮಾನಿಗಳಿಗೆ ಏನೂ ಗೊತ್ತಿರೋದಿಲ್ಲ, ಆದರೆ ನಾನು ಎಲ್ಲವನ್ನ ತಿಳಿದುಕೊಂಡಿದ್ದೇನೆ, ನಾನು ಬಹಳಷ್ಟು ವಿದ್ವಾಂಸನಿದ್ದೇನೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ, ಅಂಥವ್ರಿಗೂ ಹೇಳಿಕ್ಕೆ ಹೋಗಬೇಡಿ. ಪಿಶುಣರಿಗೆ ಹೇಳ್ತಾ ಇದ್ದಾರೆ, ಪಿಶುಣನಿಗೆ, ಸುಳ್ಳು ಮಾತಾಡುವವರಿಗೆ, ಶಠನಿಗೆ, ಇಂಥವ್ರು ಡಾಂಬಿಕರಿಗೆ, ವಿನಯ ಇಲ್ಲದವರಿಗೆ ಇದನ್ನು ಹೇಳಬೇಡಿ. ಅರಸಿಕರಿಗಿದು ಪೇಳುವುದಲ್ಲ, ಆ ರಸಪಾನವನ್ನು ಮಾಡಿ ಸುಖಿಸುವವರಿಗೆ ಹೇಳ್ರಿ. ಅದರಲ್ಲೇನಿದೆ, ಇದರಲ್ಲೇನಿದೆ, ಇದಿನ್ಯಾಕೆ ಹೀಗೆ ಹಂಗೆ ರಸ ಸ್ವಾದನೆ ಮಾಡಲಿಕ್ಕೆ ಬರದೇ ಇರುವಂತಹ, ಅದರಲ್ಲಿರೋ ರಸವನ್ನು ಪಾನ ಮಾಡದೇ ಇರುವಂತಹ ಮನುಷ್ಯರಿಗೂ ಇದನ್ನು ಹೇಳಲಿಕ್ಕೆ ಹೋಗಬೇಡ್ರಿ. ಬೇಡುವುದಲ್ಲ, ಇಂಥವ್ರಿಗೆ ಹೇಳಬೇಡ್ರಿ. ಅನವರತ ಯಾವಾಗಲೂ ಪಾದಾಂಬುರ ಹೇಳ್ತಾ ಇದ್ದಾರೆ, ಪರಮಾತ್ಮನ ಪಾದಗಳ ಕಮಲಗಳಲ್ಲಿ, ಎರಡೂ ಪಾದ ಕಮಲಗಳು, ಇವುಗಳಂದರೆ ಎರಡೂ ಪಾದ ಕಮಲಗಳಲ್ಲಿ ಮಧುಕರ ಎನಿಸುವರಿಗೆ ನೋಡ್ರಿ. ಆ ಮಧು, ಆ ಹುಳ ಹೂವಿನಲ್ಲಿ ಕೂತರೆ ಹೇಳೋದೇ ಇಲ್ಲದು, ಪೂರಾ ಮಧುವನ್ನು ಪಾನ ಮಾಡುವವರೆಗೂ ಆ ಹೂವಿನಲ್ಲಿರುವಂತಹ ಅದನ್ನು ಪಾನ ಮಾಡೋರಿಗೆ ಅದು ಬಿಟ್ಟು ಹೋಗೋದಿಲ್ಲ. ಹಾಗೆ ನಮ್ಮ ಮನಸ್ಸು ಯಾವಾಗಲೂ ಪರಮಾತ್ಮನ ಪಾದಕಮಲಗಳಲ್ಲಿಯೇ ಇರಬೇಕು. ಅಂಥವರಿಗೆ ಮಧುಕರರು ಅನಿಸ್ತಾರೆ, ಪರಮಾತ್ಮನ ಪಾದಗಳಲ್ಲಿ. ಅಂಥವರಿಗೆ ಇದನ್ನು ಹೇಳ್ರಿ, ಸಂತೋಷದಲ್ಲಿ ಹೇಳ್ರಿ, ಮೋದದಲ್ಲಿ ಅರುಪು ಅಂತ ಹೇಳ್ತಾ ಇದ್ದಾರೆ. ಇದು ನೋಡ್ರಿ, ಹೇಳೋರು ಕೇಳೋರಿಗೆ ಇಬ್ಬರಿಗೂ ಇದು ಮಾಡ್ತಾ ಇದ್ದಾರೆ ದಾಸರು. ಕೇಳುವವನಿಗೂ ಇದೆ, ಹೇಳುವವನಿಗೂ ಇದೆ. ಸಂತೋಷದಿಂದ ಪರಮಾತ್ಮನ ಮಹಿಮೆಯನ್ನು ಅನುಭವಿಸಿ ಹೇಳು. ಅಯ್ಯಪ್ಪ ಹೇಳಬೇಕಲ್ಲಪ್ಪ, ಹೇಳುವವನು ಅಷ್ಟೇ ಸಂತೋಷದಿಂದ ಹೇಳಬೇಕು, ಕೇಳುವವನು ಅಷ್ಟೇ ಸಂತೋಷದಿಂದ ಕೇಳಬೇಕು. ವಿದ್ಯಾಭಿಮಾನಿ ದೇವತೆ ವಾಯುದೇವರಿಗೆ ಈ ರೀತಿ ಭಿನ್ನವಿಸ್ತಾ ಪ್ರಾರ್ಥನೆ ಮಾಡ್ತಾಳಂತೆ. ಹೇ ದಯಾನಿಧೆ, ನನ್ನನ್ನು ರಕ್ಷಿಸು. ಅನಾರ್ಯನಿಗೆ, ಕುಟಿಲನಿಗೆ, ಶಠನಿಗೆ ಉಪದೇಶ ಮಾಡಬೇಡ. ರುಜು ಸ್ವಭಾವದವರಿಗೆ, ಗುರು ಶುಶ್ರೂಷ ಇದ್ದವರಿಗೆ, ಸದ್ಭಕ್ತಿ ಇದ್ದವರಿಗೆ ಇದನ್ನು ಉಪದೇಶ ಮಾಡಿರಿ. ಡಾಂಭಿಕರಿಗೆ, ವಿನಯ ಇಲ್ಲದೇ ಇರುವವರಿಗೆ, ಅಹಂಕಾರಿಗಳಿಗೆ, ವಿಷಯ ಗ್ರಹಣ ಶಕ್ತಿ ಇಲ್ಲದ ಮೂಢರಿಗೂ ಇದನ್ನು ಹೇಳಬೇಡಿ ಅಂತ ಹೇಳ್ತಾರೆ. ಪಿಶುಣ ಅಂತ ಶಬ್ದ ಬಂದಿದೆ. ಪಿಶುಣ ಅಂದರೆ ಚಾಡಿಯಾಳು ಅಂತ. ಕೆಲವ್ರಿಗೆ ಏನು ಹೇಳಿದ್ರು ಅದರಲ್ಲಿ ತಪ್ಪೇ ಕಾಣಿಸ್ತದೆ. ಇನ್ನೊಬ್ಬರ ಹತ್ರ ಹೋಗಿ ನೋಡ್ರಿ, ಅವ್ರು ಹಿಂಗೆ ಹೇಳಿದ್ರು, ಅವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗೆ ಮಾಡಿದರು. ಏನು ಮಾಡಲಿಕ್ಕೆ ತೊಗೊಂಡು? ಅದನ್ನು ನೋಡಲಿಕ್ಕೆ ಪರಮಾತ್ಮ ಇದ್ದಾನೆ. ಆ ಪೋರ್ಟ್ಫೋಲಿಯೋ ಪರಮಾತ್ಮ ತಾನು ಇಟ್ಕೊಂಡಿದ್ದಾನೆ. ಯಾರು ಹೇಗೆ ಹೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಅದನ್ನೆಲ್ಲ ನೋಡಿ ಆ ತಕ್ಕ ಅವರಿಗೆ ಶಿಕ್ಷೆಯನ್ನು, ಬಹುಮಾನವನ್ನು ಕೊಡಲಿಕ್ಕೆ ಪರಮಾತ್ಮ ಇದ್ದಾನೆ. ಅವನಿಗೆ ಬಿಟ್ಬಿಡ್ರಿ. ಹೇಳುವವನಿಗೂ ಜವಾಬ್ದಾರಿ ಇದೆ, ಕೇಳುವವನಿಗೂ ಜವಾಬ್ದಾರಿ ಇದೆ. ಹೇಳುವವನು ಪರಮಾತ್ಮನಲ್ಲಿ ಭಕ್ತಿ ಇಟ್ಟುಕೊಂಡು ಭಕ್ತಿಯಿಂದ, ವಿಶ್ವಾಸದಿಂದ ಹೀಗೆ ಹೇಳಿರಬೇಕಲ್ಲ, ಕೇಳುವನಲ್ಲಿ ಆ ಭಕ್ತಿ ವಿಶ್ವಾಸಗಳು ಬಂದಿರಬೇಕು. ಕೇಳುವವನು ಶ್ರದ್ಧೆಯಿಂದ, ವಿಶ್ವಾಸದಿಂದ ಪರಮಾತ್ಮನಲ್ಲಿ ಭಕ್ತಿ ಇಟ್ಟುಕೊಂಡು ಕೇಳಬೇಕು. ಆಗ ಯಾವುದೇ ಗ್ರಂಥ ಇರಲಿ ಅದು ಸಂತೋಷವನ್ನು, ಮಂಗಲವನ್ನು ತಂದುಕೊಡುತ್ತೆ. ಆದ್ದರಿಂದ ಅಷ್ಟೇ ಭಕ್ತಿಯಿಂದ ಇದನ್ನು ಕೇಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಾಸರು. ಲೋಕವಾರ್ತೆ ಇದೆಲ್ಲ ಪರಲೋಕೈಕನಾಥನ ವಾರ್ತೆ ಕೇಳ್ವಳೆ, ಕಾಕುಮನುಜರಿಗಿದು ಸಮರ್ಪಕವಾಗಿ ಸೊಗಸೆದು. ಕೋಕನದ ಪರಿಮಳವು ಷಟ್ಪದ ಸ್ವೀಕರಿಸುವಂದದಲ್ಲಿ, ಜಲಚರ ಬೇಕಬಲ್ಲುದೆ ಇದರ ರಸ ಹರಿಭಕುತಗಲ್ಲದಲೇ. ಇಂಥ ಚಂದ ಉದಾಹರಣೆ ಕೊಡ್ಕತ್ತಾರೆ. ಲೋಕವಾರ್ತೆ ಇದೆಲ್ಲ ಹಾಳು ಹರಟೆ ಹೊಡಿತಾ ಇಲ್ಲ,
ಹರಿಕಥಾಂಸಾರ ಅಂತಂದರೆ ಟೈಮ್ ಪಾಸ್ ಮಾಡೋದಲ್ಲ ಇದು. ಎಲ್ಲ ಕೆಲಸ ಮುಗಿದೆ, ಒಂದು ಸ್ವಲ್ಪ ಅದು ಇದು ಮಾಡೀನಿ, ಇದೊಂದು ಮಾಡೇ ಬಿಡೋಣ ಅಲ್ಲ. ಭಕ್ತಿಯಿಂದ ಹೇಳಬೇಕು, ಭಕ್ತಿಯಿಂದ ಕೇಳಬೇಕು. ಇದು ಲೋಕವಾರ್ತೆ ಅಲ್ಲ, ಪರಲೋಕೈಕನಾಥನ ವಾರ್ತೆ ಕೇಳ್ಬಡೆ. ಸರ್ವೋತ್ತಮನಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವತಂತ್ರ ಸ್ವತಂತ್ರನಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ವಾರ್ತೆ ಇದು. ಅವನ ಮಹಿಮೆ ಇದು. ಇದನ್ನು ಕೇಳುವಾಗ, ಅಂತಹ ಪರಮಾತ್ಮನ ಮಹಿಮೆ ಕೇಳುವಾಗ ಕಾಕು ಮನುಜರಿಗಿದು ಸಮರ್ಪಕವಾಗಿ ಸೊಗಸದು. ಕಾಕು ಮನುಜರು, ದುರ್ಬುದ್ಧಿಯುಳ್ಳಂತಹ ಮನುಷ್ಯರಿಗೆ ಇದೇನು ಸೇರೋದಿಲ್ಲಂತೆ. ಏನಿದು ಬ್ಯಾಡ ಹೋಗಂತಾರೆ. ದುರ್ಬುದ್ಧಿಯುಳ್ಳಂತಹ ಮನುಷ್ಯರಿಗೆ ಈ ಹರಿಕಥಾಮೃತ ಸಾರ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಲೋಕವಾರ್ತೆ ಇಲ್ಲ ಇದರಲ್ಲಿ. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವೆಲ್ಲ ಇಲ್ಲ. ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅವರಿಗಿಷ್ಟ ಆಗೋದಿಲ್ಲ. ಕೋಕನದ ಪರಿಮಳವು, ಕೋಕನದ ಕಮಲದ ಪರಿಮಳವನ್ನು ಷಟ್ಪದ ಸ್ವೀಕರಿಸುವಂಥದ್ದಲ್ಲಿ ಆ ಜೇನು ಹುಳ ಏನಿದೆ ಅದು ಹೇಗೆ ಸ್ವೀಕಾರ ಮಾಡುತ್ತೆ ಅಂತಂದರೆ, ಹೂವಿನ ಮೇಲೆ ಅದು ಕುಳಿತುಕೊಂಡರೆ ಆ ಪೂರ್ತಿ ಜೇನನ್ನು ಹೀರ್ಕೊಳ್ಳೋವ್ರಿಗೆ ಅಲ್ಲೇ ಕೂತಿರ್ತಾರೆ ಜೇನುಹುಳ. ಜಲಚರ ಬೇಕಬಲ್ಲುದೆ, ಬೇಕಂದರೆ ಕಪ್ಪೆ. ಕಪ್ಪೆಗೇನು ಗೊತ್ತಾ ಕಮಲದಲ್ಲಿರುವಂತಹ ಪರಿಮಳದ ಬಗ್ಗೆ. ಅದೇ ರೀತಿಯಾಗಿ ಈ ಹರಿಕಥಾಮೃತ ಸಾರದ ರಸ ಹರಿಭಕ್ತನಿಗೆ, ಪರಮಾತ್ಮನಲ್ಲಿ ಭಕ್ತಿ ಇದ್ದವರಿಗೆ ಸೇರುತ್ತೆ, ಉಳಿದವರಿಗೆ ಸೇರೋದಿಲ್ಲ. ಇದನ್ನೇನು ಹೇಳಬೇಕಾಗಿದೆ, ಇದು ಲೌಕಿಕ ಕಾವ್ಯ ಇದಲ್ಲ. ಇದು ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸುವುದಕ್ಕೆ, ಪರಮಾತ್ಮ ಸರ್ವೋತ್ತಮ, ಸರ್ವಸ್ವಾಮಿ, ಅವನೇ ನಮ್ಮ ರಕ್ಷಕ, ಎಲ್ಲ ಕಾಲಕ್ಕೂ ಅವನೇ ನಮ್ಮ ಸ್ವಾಮಿ, ಅವನ ಅನುಗ್ರಹದಿಂದಲೇ ನಾವು ಉದ್ಧಾರ ಆಗ್ತೇವೆ. ಇದಿದ್ದವರಿಗೆ ಇದನ್ನು ಹರಿಕಥಾಂಸಾರ ಹೇಳ್ರಿ ಅಂತ ಇದೆ ನೋಡ್ರಿ. ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಅಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ ವಿಪ್ರತಮ ವಿಶ್ವಾತ್ಮ ಘೃಣಿ ಸೂರ್ಯ ಪ್ರಕಾಶ ಅನಂತ ಮಹಿಮ ಘೃತ ಪ್ರತೀಕಾರಾಧಿತಾಂಗ್ರಿ ಸರೋಜ ಸುರರಾಜ. ಪರಮಾತ್ಮ ಎಂಥವನು? ಸ್ವಪ್ರಯೋಜನರಹಿತ. ಪರಮಾತ್ಮ ಸೃಷ್ಟ್ಯಾದಿಗಳನ್ನು ಮಾಡ್ತಾ ಇದ್ದಾನೆ, ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಎಲ್ಲರ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾ ಇದ್ದಾನೆ, ದುಷ್ಟರಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ. ಇದರಿಂದ ಅವನಿಗೇನು ಉಪಯೋಗ ಇಲ್ಲ. ಅವನು ಪೂರ್ಣಕಾಮ, ಅವನಿಗೇನು ಬೇಕಾಗಿಲ್ಲ. ಇದೆಲ್ಲ ಮಾಡ್ತಾ ಇದ್ದೇನೆ ನಮ್ಮ ಮೇಲಿನ ಕರುಣೆಯಿಂದ, ನಮಗೆ ಉದ್ಧಾರ ಆಗಬೇಕು ಅಂತ ನಮ್ಮನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ, ನಮ್ಮನ್ನು ಪಾಲನೆ ಮಾಡ್ತಾ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾಕೆ? ಅವನ ಮಹಿಮೆಯನ್ನು ಕೇಳಿ ಉದ್ಧಾರ ಹೋಗು ಅಂತ. ಸಕಲೇಷ್ಟಪ್ರದಾಯಕ, ಅವನೊಬ್ಬನೇ ಪ್ರಪಂಚದಲ್ಲಿ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡುವನು. ಪರಮಾತ್ಮ ಒಬ್ಬನೇ. ಸರ್ವಗುಣಪೂರ್ಣ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ, ಅಪ್ರಮೇಯ. ಇಲ್ಲಿ ಹೇಳ್ತಾ ಇದ್ದಾರೆ ಅಪ್ರಮೇಯ ಅಂತ ಇದ್ದಾರೆ. ಅಂದರೆ ಪರಮಾತ್ಮನನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಎಷ್ಟು ನಮ್ಮ ಯೋಗ್ಯತಾನುಸಾರವಾಗಿ ತಿಳ್ಕೊತೇವೆ. ಅಂದರೆ ಪರಮಾತ್ಮ ಇಷ್ಟೇ ಇದ್ದಾನೆ ಅಂತ ಅಷ್ಟು ಸಿಕ್ಕಾಕ್ಕೊಳ್ಳೋದಿಲ್ಲ. ಅದು ಅಷ್ಟು ಇದ್ದಾನೆ, ಅದಕ್ಕಿಂತ ಇನ್ನೂ ಅನಂತಪಟ್ಟು ಹೆಚ್ಚಿದ್ದಾನೆ ಪರಮಾತ್ಮ. ಜರಾಮರಣ ವರ್ಜಿತ, ಮುಪ್ಪು ಬರೋದಿಲ್ಲ ಪರಮಾತ್ಮನಿಗೆ, ಮರಣವಂತೂ ಇಲ್ಲವೇ ಇಲ್ಲ. ಇವೆಲ್ಲ ವರ್ಜಿತನಾಗಿದ್ದಾನೆ. ವಿಗತ ಶೋಕ, ಅವನಿಗೆ ಶೋಕ ಅನ್ನುವುದೇ ಇಲ್ಲ. ವಿಪ್ರತಮ, ನೋಡ್ರಿ ಒಂದೊಂದು ಶಬ್ದದ ಕಡೆಗೂ ಲಕ್ಷ್ಯ ಕೊಡ್ರಿ. ಪರಮಾತ್ಮ ಎಂಥವನು? ವಿಪ್ರತಮ ಅಂತ ಇದ್ದಾರೆ. ಜ್ಞಾನಿಗಳಿಗಿಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ.
ವಿಶೇಷವಾದ ಪ್ರಕೃಷ್ಟ ಜ್ಞಾನಾನಂದವುಳ್ಳನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ, ರಮಾ ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ವಿಶ್ವಾತ್ಮ, ವಿರಾಟ ರೂಪಿಯಾಗಿದ್ದಾನೆ, ವಿಶ್ವವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಘೃಣಿ ಅಂತ ಕರೀತಾ ಇದ್ದಾರೆ. ಅಂದರೆ ದೀಪ್ತಮಾನನಾಗಿದ್ದಾನೆ, ಅನೇಕ ಕಿರಣಗಳಿಂದ ಪ್ರಕಾಶಮಾನವುಳ್ಳಾಗಿದ್ದಾನೆ. ಜೊತೆಗೆ ಘೃಣಿ ಅಂದರೆ ಕರುಣಾಳು ಆಗಿದ್ದಾನೆ. ಸೂರ್ಯ ಪ್ರಕಾಶ, ಸೂರ್ಯ ಅಂತ ಹೆಸರು. ಸೂರ್ಯ ಅಂತ ಯಾಕೆಂದರೆ ಜ್ಞಾನಿಗಳಿಂದ ಗಮ್ಯನಾದ ಕಾರಣ ಸೂರ್ಯನಿಗೆ ಸೂರ್ಯ ಅಂತ ಹೆಸರು. ಸೂರ್ಯಕೋಟಿ ಪ್ರತ್ಯೇಕಾಶಂ ಚಂದ್ರಕೋಟಿ ಸುಶೀತಲಂ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿದ್ದಾನೆ, ಅನಂತ ಚಂದ್ರಕೋಟಿ ತಂಪು ಆಗಿದ್ದಾನೆ, ಸುಶೀತಲನೂ ಆಗಿದ್ದಾನೆ. ಇಂತಹ ಪರಮಾತ್ಮ ವಿಶ್ವಾತ್ಮ, ವಿರಾಟ ರೂಪಿಯಾಗಿರುವಂತಹ ಪರಮಾತ್ಮ, ಕರುಣಾಳು ಆಗಿರುವಂತಹ ಪರಮಾತ್ಮ, ಅನಂತ ಚಂದ್ರ ಸೂರ್ಯಕೋಟಿ ಪ್ರಕಾಶನಾಗಿರುವಂತಹ ಪರಮಾತ್ಮ, ಮಹಿಮಾ ಮಹಾಮಹಿಮನಾಗಿರುವಂತಹ ಪರಮಾತ್ಮ, ಘೃತ ಪ್ರತೀಕ ಆರಾಧಿತಾಂಗ್ರೆ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂದರೆ ಘೃತ ಪ್ರತೀಕ ಅಂತ ಹೇಳ್ತಾ ಇದ್ದಾರೆ. ಅತಿಶಯ ಪರಿಶುದ್ಧಳಾದ ಸ್ವಭಾವಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ. ಸಂರಕ್ಷಣೆಯನ್ನು, ಘೃ ಅಂದರೆ ಸಂರಕ್ಷಣೆಯನ್ನು ಮಾಡ್ತಾನೆ, ಅನಂತ ಕೋಟಿ ಸೂರ್ಯಪ್ರಕಾಶನೂ ಆಗಿದ್ದಾನೆ, ತೇಜೋಯುಕ್ತನಾಗಿದ್ದಾನೆ, ಪ್ರಕಾಶಮಯನಾಗಿದ್ದಾನೆ. ತುಪ್ಪಕ್ಕೆ ಅಭಿಮಾನಿಯಾದ್ದರಿಂದಲೂ ಆ ಪೂಜೆ ಮಾಡುವುದರಿಂದಲೂ ಘೃತ ಪ್ರತೀಕ ಎಂದು ಮಹಾಲಕ್ಷ್ಮಿ. ನಮ್ಮಲ್ಲಿ ಏನಿದೆ, ನೈವೇದ್ಯ ಮಾಡುವಾಗ ತುಪ್ಪ ಹಾಕಲಿಕ್ಕೆ ಬೇಕು. ತುಪ್ಪದಲ್ಲಿ ಒಂದೊಂದು ಪದಾರ್ಥದಲ್ಲಿ ದೇವರ ಮುಂದೆ ಹೇಳೋರಿದ್ದಾರೆ. ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಭೋಜನ ರಸವಾಗ್ತಾನೆ ಹಿಂದೆ ಹೇಳಾಗಿದೆ. ಒಂದೊಂದು ಪದಾರ್ಥದಲ್ಲಿ ಯಾವ ಯಾವ ದೇವತೆ ಇರ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ತುಪ್ಪದಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಆದ್ದರಿಂದ ನಾವು ನೈವೇದ್ಯ ಮಾಡುವಾಗ ತುಪ್ಪ ಹಾಕ್ತೇವೆ, ಎಲ್ಲದಕ್ಕೂ ಹಾಕಿ ನೈವೇದ್ಯ ಮಾಡ್ತೇವೆ. ಅಂತಹ ಮಹಾಲಕ್ಷ್ಮಿಯಿಂದ ಪೂಜಿತನಾಗಿರುವಂತಹ ಪರಮಾತ್ಮ, ಪಾದಕಮಲಗಳುಳ್ಳಂತಹ ಪರಮಾತ್ಮ, ಸುರರಾಜ, ಸರ್ವೋತ್ತಮ, ಸರ್ವದೇವ ಶ್ರೇಷ್ಠನಾಗಿದ್ದಾನೆ ಈ ಪರಮಾತ್ಮ. ಅಂತಹ ಪರಮಾತ್ಮನ ಮಹಿಮೆಯನ್ನು ಕೇಳು, ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರು. ನಾರಾಯಣಂ ಗುಣೈ ಸರ್ವೇ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಅನಂತ ಗುಣ, ಶ್ರೀಮದಾಚಾರ್ಯ ಹೇಳ್ತಾರೆ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ದೋಷವರ್ಜಿತನಾಗಿದ್ದಾನೆ, ಎಲ್ಲರಿಂದಲೂ ತಿಳಿದುಕೊಳ್ಳುವನಾಗಿದ್ದಾನೆ, ಅವನೇ ಎಲ್ಲರಿಗೂ ಅನುಗ್ರಹ ಮಾಡುವವನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡು, ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಕರುಣಾ ಸಮುದ್ರನಾಗಿದ್ದಾನೆ, ಇಷ್ಟಿದ್ರು ವಿರಾಟ್ ರೂಪಿಯಾಗಿದ್ದಾನೆ, ವಿಶ್ವವ್ಯಾಪ್ತನಾಗಿದ್ದಾನೆ, ಮಹಾಲಕ್ಷ್ಮಿಯ ಪತಿಯಾಗಿದ್ದಾನೆ. ಇವು ನನಗೇನು ಸಿಗ್ತಾನೆ ಅಂತ ಗಾಬರಿ ಆಗಬೇಡ, ನಿನಗೂ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಅವನ ಪಾದಕಮಲಗಳಲ್ಲಿ ನಿನ್ನ ಮನಸ್ಸನ್ನು ಇಟ್ಟು ಅವನ ಸ್ಮರಣೆಯನ್ನು ಮಾಡು, ನಿನಗೂ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಲ್ಲಿ ಮುಗಿಸೋಣ, ಮುಂದಿನದನ್ನು ನಾಳೆ ತಿಳ್ಕೊಂಡು. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭುವಿ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.